ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ಬಿಗ್ ಡೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಡಿ ಗ್ಯಾಂಗ್ಗೆ ಡವ ಶುರುವಾಗಿದೆ. ಇವತ್ತು ದರ್ಶನ್ ವಿರುದ್ಧ ಕೋರ್ಟ್ನಲ್ಲಿ ಆರೋಪ ನಿಗದಿಪಡಿಸಲಿರುವ ಪೊಲೀಸರು. ಹಿಂದೆ ಕೊಲೆ ಕೇಸ್ ಟ್ರಯಲ್ಗೂ ಕೂಡ ದಿನಾಂಕ ನಿಗದಿ ಆಗುತ್ತೆ. ಚಾರ್ಜ್ ಫ್ರೇಮ್ ಇವತ್ತು ನಿಗದಿ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಇವತ್ತು ಹಾಕ್ತಾರೆ. ದರ್ಶನ್, ಪವಿತ್ರ ಸೇರಿದಂತೆ ಡಿ ಗ್ಯಾಂಗ್ಗೆ ಡವ ಈಗ ಶುರುವಾಗಿದೆ. ಇಂದು ದರ್ಶನ್ ವಿರುದ್ಧ ಕೋರ್ಟ್ನಲ್ಲಿ ಆರೋಪ ನಿಗದಿ ಆಗುತ್ತೆ. ದರ್ಶನ್ ಪಾತ್ರ ಏನು ಎತ್ತ ಅನ್ನೋದ್ರ ಬಗ್ಗೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಪರದಾಟವನ್ನ ಪಡ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಿರೋ ವಿಚಾರ. ಜೈಲು ಅಂತ ಹೇಳಿದ್ರೆ ಅಲ್ಲೇನು ಐಷಾರಾಮಿಯಾಗಿ ನಿಮ್ಗೆ ಯಾವುದೇ ವ್ಯವಸ್ಥೆ ಕೊಡೋದಿಲ್ಲ. ಜೈಲಿನಲ್ಲಿ ಓರ್ವ ಆರೋಪಿ ಹೆಂಗಿರ್ಬೇಕು ಹಂಗೇ ಇರಬೇಕು. ಅಲ್ಲಿ ಒದ್ದಾಟ, ಪರದಾಟ ಎಲ್ಲವೂ ಸಹಜವೇ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಪಟ್ಕೊಂಡು ಇನ್ ಮುಂದೆ ಆ ತಪ್ಪು ಮಾಡದ ಹಾಗೆ ಜೈಲಿನಿಂದ ಹೊರಗಡೆ ಬರಬೇಕು. ಅಲ್ಲಿ ಪರದಾಟ ಆಗೋದು ಸಹಜವೇ. ಕ್ವಾರಂಟೈನ್ ಸೆಲ್ನಲ್ಲೇ ನಿದ್ದೆ ಇಲ್ಲದೆ ಒದ್ದಾಟ ಮಾಡಿದ್ದಾರೆ ದರ್ಶನ್. ಜೈಲು ವಾಸದಿಂದ ಸುಮಾರು 10 ಕೆಜಿ ತೂಕ ಇಳಿಕೆ ಆಗಿದೆ. ಹೊರಗಡೆ ಇದ್ದಾಗ ಗುಂಡು ತುಂಡು ಮೋಜು ಮಸ್ತಿ ಅಂತ ಹೇಳಿ ಎಲ್ಲ ಗಡತ್ತಾಗಿ ತಿಂದು ತೇಗಿದ್ರು. ಆದ್ರೆ ಒಳಗಡೆ ಹೋದಾಗ ಅಲ್ಲಿ ಸರಿಯಾದಂತಹ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ. ಆದ್ರೆ ಇವ್ರಿಗೆ ಬೇಕಾದ ಹಾಗೆ ಅಲ್ಲಿ ಯಾವುದೇ ಊಟ ತಿಂಡಿ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾರೆ. ಜಿಮ್ಮು ಮತ್ತೊಂದು ಇಲ್ಲದೆ ಇರೋದ್ರಿಂದಾಗಿ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾರೆ. ಈಗ ದರ್ಶನ್ 10 ಕೆಜಿ ತೂಕ ಇಳಿಕೆ ಆಗಿದೆ ಅನ್ನೋದು ನಮಗೆ ಮಾಹಿತಿ ಲಭ್ಯ ಆಗಿದೆ. ಸೂರ್ಯೋದಯಕ್ಕೂ ಮುನ್ನವೇ ದರ್ಶನ್ ಹೇಳ್ತಾರಂತೆ. ಬ್ಯಾರಕ್ನಲ್ಲೇ ವಾಕಿಂಗ್ ಮಾಡ್ತಾರಂತೆ. ಟೈಮ್ ಪಾಸ್ಗೆ ಪುಸ್ತಕ ಓದ್ತಾರಂತೆ. ಕ್ರೈಮ್ ಥ್ರಿಲ್ಲರ್ ಪುಸ್ತಕಗಳ ದಾಸನಾಗಿರುವ ದರ್ಶನ್. ಒಳ್ಳೆಯದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈ ಚಾರ್ಜ್ ಫ್ರೇಮ್ ಅಂತ ಹೇಳಿದ್ರೆ ಏನು ಅರವಿಂದ್? ಅದ್ರ ಜೊತೆಗೆ ಇದು ನಿಗದಿ ಮಾಡಿರೋದ್ರಿಂದ, ಇವತ್ತು ಮಾಡೋದ್ರಿಂದ ದರ್ಶನ್ಗೆ ಮುಂದೆ ಏನೇನು ಚಾಲೆಂಜ್ಗಳಿದಾವೆ? ಸದ್ಯ ದರ್ಶನ್ ಜೈಲಿನೊಳಗಡೆ ಎಷ್ಟೆಲ್ಲ ಪರದಾಟ ಪಡ್ತಾ ಇದ್ದಾರೆ. ತಮ್ಮ ಹತ್ರ ಏನಿದೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿ ಅರವಿಂದ್? ರಂಜಿತ್, ಖಂಡಿತವಾಗ್ಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಈಗ ಪರಪ್ಪನ ಅಗ್ರಹಾರದ ವಾಸಿಗಳಾಗಿದ್ದಾರೆ. ಸದ್ಯ ಇವತ್ತು ಚಾರ್ಜ್ ಫ್ರೇಮ್ ನ ದಿನಾಂಕ ನಿಗದಿ ಮಾಡಿರುವಂತದ್ದು. ಸಿಸಿಎಚ್ ಕೋರ್ಟ್ಗೆ ಇವತ್ತು ಎಲ್ಲಾ ಆರೋಪಿಗಳನ್ನ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ಸಿಸಿಎಚ್ ನ್ಯಾಯಾಲಯಕ್ಕೆ ಇವತ್ತು 11:30ಕ್ಕೆ ತಂದು ಒಪ್ಪಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಅವರನ್ನ ಕರೆತರಲಾಗುತ್ತೆ. ಆ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಅಂದ್ರೆ ಆರೋಪ ನಿಗದಿ ಅಂತ ನಾವು ಅದನ್ನ ಹೇಳ್ತೀವಿ. ಕಾನೂನಿನ ಪ್ರಕಾರ ಈ ಒಂದು ಆರೋಪ ನಿಗದಿ ಆಗುವಂತ ಸಂದರ್ಭದಲ್ಲಿ ಆರೋಪಿಗಳನ್ನ ತಂದು ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಆರೋಪಿಗಳನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ನಿಮ್ಮ ವಿರುದ್ಧ ಇಷ್ಟೊಂದು ಸಾಕ್ಷಿಗಳಿದಾವೆ, ಈ ಒಂದು ಕೊಲೆಯ ಆರೋಪ ಇದೆ ಅನ್ನುವಂತಹ ಹಂತದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅಷ್ಟು ಆರೋಪಿಗಳಲ್ಲಿ ಯಾರಾದ್ರೂ ನಾವು ಈ ಒಂದು ಬಂದಿರುವಂತಹ ಆರೋಪ ಏನಿದೆ, ನಾವು ಇದನ್ನ ಕೋಪದಲ್ಲಿ ಅಥವಾ ಯಾವುದೋ ಕಾರಣಕ್ಕಾಗಿ ನಾವು ಮಾಡಿದೀವಿ, ಕೊಲೆಯನ್ನು ಮಾಡಿದೀವಿ ಅನ್ನುವಂತಹ ಹಂತದಲ್ಲಿ ತಪ್ಪೊಪ್ಪಿಕೊಂಡಿದ್ದೇ ಆದಲ್ಲಿ ಅಲ್ಲಿ ಅವರಿಗೆ ಅಪರಾಧದ ಶಿಕ್ಷೆಯನ್ನ ಪ್ರಕಟ ಮಾಡುವಂತೆ ಒಂದು ಸೂಚನೆ ನೀಡಲಾಗುತ್ತೆ. ಕೋರ್ಟ್ ಆ ಬಗೆಗಿನ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಒಂದು ವೇಳೆ ಅವರು ನಾವು ಈ ಒಂದು ಆರೋಪ ಏನ್ ಬಂದಿದೆ ಅದಕ್ಕೆ ವಿರುದ್ಧವಾಗಿರುವಂತದ್ದು, ನಾವು ಯಾವುದೇ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ನ ನ್ಯಾಯಾಧೀಶರ ಮುಂದೆ ಈ ಆರೋಪಿಗಳು ಕೊಟ್ಟಿದ್ದೇ ಆದಲ್ಲಿ ಟ್ರಯಲ್ಗೆ ದಿನಾಂಕ ನಿಗದಿಯಾಗುವಂತದ್ದು. ಇದಕ್ಕೆ ನಾವು ಚಾರ್ಜ್ ಫ್ರೇಮ್ ಅಂತ ಹೇಳ್ತೀವಿ. ಇವತ್ತು ಕೂಡ ಇದೇ ರೀತಿಯಾದಂತಹ ಚಾರ್ಜ್ ಫ್ರೇಮ್ ದಿನಾಂಕ ನಿಗದಿಯಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಪರಪ್ಪನ ಅಗ್ರಹಾರದಿಂದ ಎಲ್ಲಾ ಆರೋಪಿಗಳನ್ನ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎಲ್ಲಾ ಆರೋಪಿಗಳನ್ನ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರನ್ನೂ ಕೂಡ ಕರೆತರಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಮುಖ್ಯವಾಗಿ ಇಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ರು. ಅದರಲ್ಲಿ ಹೆಚ್ಚುವರಿ ದಿಂಬು ಹಾಸಿಗೆ ಕೊಡಿ ಎನ್ನುವಂತಹ ಹಂತದಲ್ಲಿ, ಜೊತೆಗೆ ಡಿಸ್ಚಾರ್ಜ್ ಫ್ರೇಮ್ ಅಂದ್ರೆ ಈ ಒಂದು ಕೊಲೆ ಕೇಸ್ ಏನಿದೆ ಇಲ್ಲಿ ನನ್ನದು ಯಾವುದೋ ಪಾತ್ರ ಇಲ್ಲ ಅನ್ನುವಂತಹ ಹಂತದಲ್ಲಿ ದರ್ಶನ್ ಅವರು ಹೇಳ್ತಾ ಇದ್ದಾರೆ ಅನ್ನುವಂತಹ ಹಂತದಲ್ಲಿ ಡಿಸ್ಚಾರ್ಜ್ ಫ್ರೇಮ್ ಅರ್ಜಿಗಳನ್ನ ಹಾಕ್ತಾರೆ. ಆ ಮುಖಾಂತರ ಟ್ರಯಲ್ಗೆ ತಡ ಮಾಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಮಾಡಿ ಒಂದು ಮೆಮೋವನ್ನ ಸಲ್ಲಿಕೆ ಮಾಡುವಂತ ಕೆಲಸ ಮಾಡ್ತಾರೆ. ಯಾವಾಗ ಎಸ್ಪಿಪಿ ಅವರು ಈ ಒಂದು ಮೆಮೋವನ್ನು ಸಲ್ಲಿಕೆ ಮಾಡ್ತಾರೆ ಆಗ ಕೋರ್ಟ್ ಇದಕ್ಕೆ ಒಂದು ಚಾರ್ಜ್ ಫ್ರೇಮ್ ದಿನಾಂಕವನ್ನ ನಿಗದಿ ಮಾಡೋಣ, ಹಾಗಾದ್ರೆ ಟ್ರಯಲ್ಗೆ ತಡ ಮಾಡೋದಕ್ಕೆ ಬಿಡಬಾರದು ಅನ್ನುವಂತಹ ಹಂತದಲ್ಲಿ ಇರುತ್ತೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಖಡಕ್ ಸೂಚನೆಯನ್ನ
ಸೂಚನೆಯನ್ನು ಕೊಟ್ಟಿರುವಂತದ್ದು ಯಾವುದೇ ಮರ್ಡರ್ ಕೇಸ್ ಆಗಿರಬಹುದು, ಗಂಭೀರ ಅಪರಾಧ ಪ್ರಕರಣಗಳಾಗಿರಬಹುದು, 1 ವರ್ಷದ ಒಳಗಾಗಿ ಅದಕ್ಕೆ ಶಿಕ್ಷೆ ಪ್ರಕಟ ಆಗಿರಬೇಕು ಅಥವಾ ಟ್ರಯಲ್ ನ ಆರಂಭಿಸಬೇಕು ಅನ್ನುವಂತಹ ಹಂತದಲ್ಲಿ ಸೂಚನೆಯನ್ನ ಎಲ್ಲಾ ಕೋರ್ಟ್ಗಳಿಗೂ ಕೂಡ ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚಾರ್ಜ್ ಫ್ರೇಮ್ ಅನ್ನ ನಡೆಸಲಾಗುತ್ತೆ. ಯಥಾ ಪ್ರಕಾರವಾಗಿ ಆರೋಪಿಗಳನ್ನ ಕರೆದು ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ. ಆ ಮುಖಾಂತರವಾಗಿ ಆರೋಪ ನಿಮ್ಮ ಮೇಲೆ ಬಂದಿದೆ, ಆ ಆರೋಪ ನಿಜಾನ, ನೀವು ಕೃತ್ಯ ಎಸಗಿದಾರ ಅನ್ನುವಂತ ಪ್ರಶ್ನೆ ಕೇಳಲಾಗುತ್ತೆ. ಅಲ್ಲಿ ತಪ್ಪೊಪ್ಕೊಂಡಿದ್ದೆ, ಅದಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ. ನಾವು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಟ್ರಯಲ್ಗೆ ದಿನಾಂಕ ನಿಗದಿ ಆಗುತ್ತೆ. ಆಗ ಆರೋಪಿಗಳ ಪರ ವಕೀಲರು ಇವರು ಮಾಡಿರುವಂತಹ ಕೃತ್ಯದಲ್ಲಿ ಇವ್ರದ್ದು ಯಾವುದೇ ರೀತಿಯಿಂದ ಪಾತ್ರ ಇಲ್ಲ ಅಂತ ವಾದ ಮಾಡಬೇಕಾಗುತ್ತೆ. ಯಥಾ ಪ್ರಕಾರವಾಗಿ ಸರ್ಕಾರದ ಪರ ವಕೀಲರು ನಮ್ಮ ಈ ಒಂದು ಕೊಲೆ ಕೇಸ್ ಏನಿದೆ, ಈ ಕೊಲೆ ಕೇಸ್ನಲ್ಲಿ ಈ ಒಂದು ಆರೋಪಿಗಳು ಕೃತ್ಯ ಎಸಗಿದ್ದಾರೆ ಅನ್ನುವಂತ ಸಾಕ್ಷ್ಯಾಧಾರಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸುಮಾರು 230 ಸಾಕ್ಷಿಗಳನ್ನ ಇಲ್ಲಿ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಮೃತದೇಹದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರಬಹುದು, ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರಬಹುದು, ಜೊತೆಗೆ ಅಲ್ಲಿ ಪ್ರತ್ಯಕ್ಷದರ್ಶಿ ಇದ್ರು, ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರು, ಪ್ರತ್ಯಕ್ಷದರ್ಶಿ ಇದ್ರು. ಹೀಗೆ ಒಟ್ಟಾರೆಯಾಗಿ ಸುಮಾರು 230 ಸಾಕ್ಷಿಗಳನ್ನ ಒಳಗೊಂಡಂತಹ ಒಂದು ದೊಡ್ಡದಾದಂತಹ ಚಾರ್ಜ್ ಶೀಟ್ ನ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಅವುಗಳನ್ನೆಲ್ಲವನ್ನೂ ಮುಂದಿಟ್ಟುಕೊಂಡು ನ್ಯಾಯಾಧೀಶರು ಇವತ್ತು ಆರೋಪಿಗಳನ್ನ ವಿಚಾರಣೆ ಮಾಡುವಂತ, ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ಟ್ರಯಲ್ಗೆ ದಿನಾಂಕ ನಿಗದಿ ಆಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ಬಿಗ್ ಡೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಡಿ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಇವತ್ತು ದರ್ಶನ್ ವಿರುದ್ಧ ಕೋರ್ಟ್ನಲ್ಲಿ ಆರೋಪ ನಿಗದಿಪಡಿಸಲಿರುವ ಪೊಲೀಸರು. ಹಿಂದೆ ಕೊಲೆ ಕೇಸ್ ಟ್ರಯಲ್ಗೂ ಕೂಡ ದಿನಾಂಕ ನಿಗದಿ ಆಗುತ್ತೆ. ಚಾರ್ಜ್ ಫ್ರೇಮ್ ಇವತ್ತು ನಿಗದಿ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಇವತ್ತು ಹಾಕ್ತಾರೆ. ದರ್ಶನ್, ಪವಿತ್ರ ಸೇರಿದಂತೆ ಡಿ ಗ್ಯಾಂಗ್ಗೆ ಡವಡವ ಈಗ ಶುರುವಾಗಿದೆ. ಇಂದು ದರ್ಶನ್ ವಿರುದ್ಧ ಕೋರ್ಟ್ನಲ್ಲಿ ಆರೋಪ ನಿಗದಿ ಆಗುತ್ತೆ. ದರ್ಶನ್ ಪಾತ್ರ ಏನು ಎತ್ತ ಅನ್ನೋದ್ರ ಬಗ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಪರದಾಟವನ್ನ ಪಡ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಿರೋ ವಿಚಾರ. ಜೈಲು ಅಂತ ಹೇಳಿದ್ರೆ ಅಲ್ಲೇನು ಐಷಾರಾಮಿಯಾಗಿ ನಿಮ್ಗೆ ಯಾವುದೇ ವ್ಯವಸ್ಥೆ ಕೊಡೋದಿಲ್ಲ. ಜೈಲಿನಲ್ಲಿ ಓರ್ವ ಆರೋಪಿ ಹೆಂಗಿರ್ಬೇಕು ಹಂಗೇ ಇರಬೇಕು. ಅಲ್ಲಿ ಒದ್ದಾಟ, ಪರದಾಟ ಎಲ್ಲವೂ ಸಹಜವೇ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಪಟ್ಕೊಂಡು ಇನ್ ಮುಂದೆ ಆ ತಪ್ಪು ಮಾಡದ ಹಾಗೆ ಜೈಲಿನಿಂದ ಹೊರಗಡೆ ಬರಬೇಕು. ಅಲ್ಲಿ ಪರದಾಟ ಆಗೋದು ಸಹಜವೇ. ಕ್ವಾರಂಟೈನ್ ಸೆಲ್ನಲ್ಲೇ ನಿದ್ದೆ ಇಲ್ಲದೆ ಒದ್ದಾಟ ಮಾಡಿದ್ದಾರೆ ದರ್ಶನ್. ಜೈಲು ವಾಸದಿಂದ ಸುಮಾರು 10 ಕೆಜಿ ತೂಕ ಇಳಿಕೆಯಾಗಿದೆ. ಹೊರಗಡೆ ಇದ್ದಾಗ ಗುಂಡು ತುಂಡು ಮೋಜು ಮಸ್ತಿ ಅಂತ ಹೇಳಿ ಎಲ್ಲ ಗಡತ್ತಾಗಿ ತಿಂದು ತೇಗಿದ್ರು. ಆದ್ರೆ ಒಳಗಡೆ ಹೋದಾಗ ಅಲ್ಲಿ ಸರಿಯಾದಂತಹ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ. ಆದ್ರೆ ಇವ್ರಿಗೆ ಬೇಕಾದ ಹಾಗೆ ಅಲ್ಲಿ ಯಾವುದೇ ಊಟ ತಿಂಡಿ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾರೆ. ಜಿಮ್ಮು ಮತ್ತೊಂದು ಇಲ್ಲದೆ ಇರೋದ್ರಿಂದಾಗಿ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾರೆ. ಈಗ ದರ್ಶನ್ 10 ಕೆಜಿ ತೂಕ ಇಳಿಕೆ ಆಗಿದೆ ಅನ್ನೋದು ನಮಗೆ ಮಾಹಿತಿ ಲಭ್ಯ ಆಗಿದೆ. ಸೂರ್ಯೋದಯಕ್ಕೂ ಮುನ್ನವೇ ದರ್ಶನ್ ಹೇಳ್ತಾರಂತೆ, ಬ್ಯಾರಕ್ ನಲ್ಲೇ ವಾಕಿಂಗ್ ಮಾಡ್ತಾರಂತೆ, ಟೈಮ್ ಪಾಸ್ಗೆ ಪುಸ್ತಕ ಓದ್ತಾರಂತೆ. ಕ್ರೈಮ್ ಥ್ರಿಲ್ಲರ್ ಪುಸ್ತಕಗಳ ದಾಸನಾಗಿರುವ ದರ್ಶನ್. ಒಳ್ಳೆಯದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈ ಚಾರ್ಜ್ ಫ್ರೇಮ್ ಅಂತ ಹೇಳಿದ್ರೆ ಏನು ಅರವಿಂದ್? ಅದ್ರ ಜೊತೆಗೆ ಇದು ನಿಗದಿ ಮಾಡಿರೋದ್ರಿಂದ, ಇವತ್ತು ಮಾಡೋದ್ರಿಂದ ದರ್ಶನ್ಗೆ ಮುಂದೆ ಏನೇನು ಚಾಲೆಂಜ್ಗಳಿದಾವೆ? ಸದ್ಯ ದರ್ಶನ್ ಜೈಲಿನೊಳಗಡೆ ಎಷ್ಟೆಲ್ಲ ಪರದಾಟ ಪಡ್ತಾ ಇದ್ದಾರೆ. ತಮ್ಮ ಹತ್ರ ಏನಿದೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿ ಅರವಿಂದ್? ರಂಜಿತ್, ಖಂಡಿತವಾಗ್ಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಈಗ ಪರಪ್ಪನ ಅಗ್ರಹಾರದ ವಾಸಿಗಳಾಗಿದ್ದಾರೆ. ಸದ್ಯ ಇವತ್ತು ಚಾರ್ಜ್ ಫ್ರೇಮ್ ನ ದಿನಾಂಕ ನಿಗದಿ ಮಾಡಿರುವಂತದ್ದು. ಸಿಸಿಎಚ್ ಕೋರ್ಟ್ಗೆ ಇವತ್ತು ಎಲ್ಲಾ ಆರೋಪಿಗಳನ್ನ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ಸಿಸಿಎಚ್ ನ್ಯಾಯಾಲಯಕ್ಕೆ ಇವತ್ತು 11:30ಕ್ಕೆ ತಂದು ಒಪ್ಪಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಅವರನ್ನ ಕರೆತರಲಾಗುತ್ತೆ. ಆ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಅಂದ್ರೆ ಆರೋಪ ನಿಗದಿ ಅಂತ ನಾವು ಅದನ್ನ ಹೇಳ್ತೀವಿ. ಕಾನೂನಿನ ಪ್ರಕಾರ ಈ ಒಂದು ಆರೋಪ ನಿಗದಿ ಆಗುವಂತ ಸಂದರ್ಭದಲ್ಲಿ ಆರೋಪಿಗಳನ್ನ ತಂದು ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಆರೋಪಿಗಳನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ವಿರುದ್ಧ ಇಷ್ಟೊಂದು ಸಾಕ್ಷಿಗಳಿದೆ,
ಆರೋಪಗಳಿದಾವೆ, ಈ ಒಂದು ಕೊಲೆಯ ಆರೋಪ ಇದೆ ಅನ್ನುವಂತಹ ಹಂತದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅಷ್ಟು ಆರೋಪಿಗಳಲ್ಲಿ ಯಾರಾದ್ರೂ ನಾವು ಈ ಒಂದು ಬಂದಿರುವಂತಹ ಆರೋಪ ಏನಿದೆ, ನಾವು ಇದನ್ನ ಕೋಪದಲ್ಲಿ ಅಥವಾ ಯಾವುದೋ ಕಾರಣಕ್ಕಾಗಿ ನಾವು ಕೊಲೆಯನ್ನು ಮಾಡಿದೀವಿ ಅನ್ನುವಂತಹ ಹಂತದಲ್ಲಿ ತಪ್ಪೊಪ್ಪಿಕೊಂಡಿದ್ದೇ ಆದಲ್ಲಿ ಅಲ್ಲಿ ಅವರಿಗೆ ಅಪರಾಧದ ಶಿಕ್ಷೆಯನ್ನ ಪ್ರಕಟ ಮಾಡುವಂತೆ ಒಂದು ಸೂಚನೆ ನೀಡಲಾಗುತ್ತೆ. ಕೋರ್ಟ್ ಆ ಬಗೆಗಿನ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಒಂದು ವೇಳೆ ಅವರು ನಾವು ಈ ಒಂದು ಆರೋಪ ಏನ್ ಬಂದಿದೆ ಅದಕ್ಕೆ ವಿರುದ್ಧವಾಗಿರುವಂತದ್ದು, ನಾವು ಯಾವುದೇ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ನ ನ್ಯಾಯಾಧೀಶರ ಮುಂದೆ ಈ ಆರೋಪಿಗಳು ಕೊಟ್ಟಿದ್ದೇ ಆದಲ್ಲಿ ಟ್ರಯಲ್ಗೆ ದಿನಾಂಕ ನಿಗದಿಯಾಗುವಂತದ್ದು. ಇದಕ್ಕೆ ನಾವು ಚಾರ್ಜ್ ಫ್ರೇಮ್ ಅಂತ ಹೇಳ್ತೀವಿ. ಇವತ್ತು ಕೂಡ ಇದೇ ರೀತಿಯಾದಂತಹ ಚಾರ್ಜ್ ಫ್ರೇಮ್ ದಿನಾಂಕ ನಿಗದಿಯಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಪರಪ್ಪನ ಅಗ್ರಹಾರದಿಂದ ಎಲ್ಲಾ ಆರೋಪಿಗಳನ್ನ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎಲ್ಲಾ ಆರೋಪಿಗಳನ್ನ, ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲರನ್ನೂ ಕೂಡ ಕರೆತರಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಮುಖ್ಯವಾಗಿ ಇಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ರು. ಅದರಲ್ಲಿ ಹೆಚ್ಚುವರಿ ದಿಂಬು ಹಾಸಿಗೆ ಕೊಡಿ ಎನ್ನುವಂತಹ ಹಂತದಲ್ಲಿ, ಜೊತೆಗೆ ಡಿಸ್ಚಾರ್ಜ್ ಫ್ರೇಮ್ ಅಂದ್ರೆ ಈ ಒಂದು ಕೊಲೆ ಕೇಸ್ ಏನಿದೆ ಇಲ್ಲಿ ನನ್ನದು ಯಾವುದೂ ಪಾತ್ರ ಇಲ್ಲ ಅನ್ನುವಂತಹ ಹಂತದಲ್ಲಿ ದರ್ಶನ್ ಅವರು ಹೇಳ್ತಾ ಇದ್ದಾರೆ ಅನ್ನುವಂತಹ ಹಂತದಲ್ಲಿ ಡಿಸ್ಚಾರ್ಜ್ ಫ್ರೇಮ್ ಅರ್ಜಿಗಳನ್ನ ಹಾಕ್ತಾರೆ. ಆ ಮುಖಾಂತರ ಟ್ರಯಲ್ಗೆ ತಡ ಮಾಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಮಾಡಿ ಒಂದು ಮೆಮೋವನ್ನ ಸಲ್ಲಿಕೆ ಮಾಡುವಂತ ಕೆಲಸ ಮಾಡ್ತಾರೆ. ಯಾವಾಗ ಎಸ್ಪಿಪಿ ಅವರು ಈ ಒಂದು ಮೆಮೋವನ್ನು ಸಲ್ಲಿಕೆ ಮಾಡ್ತಾರೆ ಆಗ ಕೋರ್ಟ್ ಇದಕ್ಕೆ ಒಂದು ಚಾರ್ಜ್ ಫ್ರೇಮ್ ದಿನಾಂಕವನ್ನ ನಿಗದಿ ಮಾಡೋಣ, ಹಾಗಾದ್ರೆ ಟ್ರಯಲ್ಗೆ ತಡ ಮಾಡೋದಕ್ಕೆ ಬಿಡಬಾರದು ಅನ್ನುವಂತಹ ಹಂತದಲ್ಲಿ ಇರುತ್ತೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು, ಯಾವುದೇ ಮರ್ಡರ್ ಕೇಸ್ ಆಗಿರಬಹುದು, ಗಂಭೀರ ಅಪರಾಧ ಪ್ರಕರಣಗಳಾಗಿರಬಹುದು, 1 ವರ್ಷದ ಒಳಗಾಗಿ ಅದಕ್ಕೆ ಶಿಕ್ಷೆ ಪ್ರಕಟ ಆಗಿರಬೇಕು ಅಥವಾ ಟ್ರಯಲ್ ನ ಆರಂಭಿಸಬೇಕು ಅನ್ನುವಂತಹ ಹಂತದಲ್ಲಿ ಸೂಚನೆಯನ್ನ ಎಲ್ಲಾ ಕೋರ್ಟ್ಗಳಿಗೂ ಕೂಡ ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚಾರ್ಜ್ ಫ್ರೇಮ್ ಅನ್ನ ನಡೆಸಲಾಗುತ್ತೆ. ಯಥಾ ಪ್ರಕಾರವಾಗಿ ಆರೋಪಿಗಳನ್ನ ಕರೆದು ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ. ಆ ಮುಖಾಂತರವಾಗಿ ಆರೋಪ ನಿಮ್ಮ ಬಂದಿದೆ, ಆ ಆರೋಪ ನಿಜಾನ, ನೀವು ಕೃತ್ಯ ಎಸಗಿದಾರ ಅನ್ನುವಂತ ಪ್ರಶ್ನೆ ಕೇಳಲಾಗುತ್ತೆ. ಅಲ್ಲಿ ತಪ್ಪೊಪ್ಕೊಂಡಿದ್ದೆ ಆದಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ. ನಾವು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಟ್ರಯಲ್ಗೆ ದಿನಾಂಕ ನಿಗದಿ ಆಗುತ್ತೆ. ಆಗ ಆರೋಪಿಗಳ ಪರ ವಕೀಲರು ಇವರು ಮಾಡಿರುವಂತಹ ಕೃತ್ಯದಲ್ಲಿ ಇವ್ರದ್ದು ಯಾವುದೇ ರೀತಿಯಿಂದ ಪಾತ್ರ ಇಲ್ಲ ಅಂತ ವಾದ ಮಾಡಬೇಕಾಗುತ್ತೆ. ಯಥಾ ಪ್ರಕಾರವಾಗಿ ಸರ್ಕಾರದ ಪರ ವಕೀಲರು ನಮ್ಮ ಈ ಒಂದು ಕೊಲೆ ಕೇಸ್ ಏನಿದೆ, ಈ ಕೊಲೆ ಕೇಸ್ನಲ್ಲಿ ಈ ಒಂದು ಆರೋಪಿಗಳು ಕೃತ್ಯ ಎಸಗಿದ್ದಾರೆ ಅನ್ನುವಂತ ಸಾಕ್ಷ್ಯಾಧಾರಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸುಮಾರು 230 ಸಾಕ್ಷಿಗಳನ್ನ ಇಲ್ಲಿ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಮೃತದೇಹದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರಬಹುದು, ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರಬಹುದು, ಜೊತೆಗೆ ಅಲ್ಲಿ ಪ್ರತ್ಯಕ್ಷದರ್ಶಿ ಇದ್ರು, ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರು, ಪ್ರತ್ಯಕ್ಷದರ್ಶಿ ಇದ್ರು. ಹೀಗೆ ಒಟ್ಟಾರೆಯಾಗಿ ಸುಮಾರು 230 ಸಾಕ್ಷಿಗಳನ್ನ ಒಳಗೊಂಡಂತಹ ಒಂದು ದೊಡ್ಡದಾದಂತಹ ಚಾರ್ಜ್ ಶೀಟ್ ನ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಅವುಗಳನ್ನೆಲ್ಲವನ್ನೂ ಮುಂದಿಟ್ಟುಕೊಂಡು ನ್ಯಾಯಾಧೀಶರು ಇವತ್ತು ಆರೋಪಿಗಳನ್ನ ವಿಚಾರಣೆ ಮಾಡುವಂತ, ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ಟ್ರಯಲ್ಗೆ ದಿನಾಂಕ ನಿಗದಿ ಆಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್.